ಮತ್ತೆ ಹೇಗಿದ್ಯಪ್ಪ ನಮ್ಮ ಮನೆಯಲ್ಲಿ? ನಿನಗೆಲ್ಲ ಅಡ್ಜಸ್ಟ್ ಆಗ್ತಿದ್ಯಾ ಇಲ್ವಾ? ಅಯ್ಯೋ, ಎಂಥ ಮಾತು ಅಂತ ಕೇಳ್ತಿದೀಯೋ ನೀನು? ನಿನ್ನ ಮನೆನಲ್ಲ. ಅಲ್ಲ, ನಿನ್ನ ಮನೆಯಲ್ಲಿ ಯಾರಿಗಾರು ಅಡ್ಜಸ್ಟ್ ಆಗಿಲ್ಲ ಅಂತ ಅಂದ್ಬಿಟ್ರೆ ಅವ್ರ ಬಾಯಲ್ಲಿ ಹುಳನೇ ಬೀಳುತ್ತೆ ಬಿಡು. ಇಂಥ ಒಳ್ಳೆ ಮನೆ, ಎಲ್ಲ ಅನುಕೂಲನೂ ಐತೆ. ಇಲ್ಲೇನಪ್ಪ ಅಡ್ಜಸ್ಟ್ ಆಗಬೇಕು? ಅದೇನೋ ಹೇಳ್ತಾರಲ್ಲ, ತಿರುಕ ರಾಜನಾದಂಗೆ ಕನ್ಸ್ಕೊಂಡಂತಲ್ಲ, ಹಂಗಾಗೈತೆ ನನ್ನ ಬಾಳು ನೋಡು. ನಿನ್ನಿಂದ ನಾನು ಇಷ್ಟೆಲ್ಲ ಐಶ್ವರ್ಯ ಮನೆ, ಇಂಥ ಮನೆಗೆ ನಾವು ಜೀವನದಲ್ಲೇ ಕಾಲಿಟ್ಟಿರ್ಲಿಲ್ಲ ಕಣೋ. ನಿಜ ಹೇಳಬೇಕು ಅಂದರೆ ನನ್ನ ಮಗಳು ಇಂಥ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಹೆಂಗೋ ಆ ದೇವ್ರ ದೊಡ್ಡವನು, ನಿನ್ಗಿರೋ ಒಳ್ಳೆ ಮನ್ಸಿಗೆ ನನ್ನ ಮಗಳನ್ನ ನಿನ್ನ ಮನೆ ಸೊಸೆ ಮಾಡ್ಕೊಂಡಿದೀಯ. ಅಯ್ಯೋ ನಿನ್ನ, ಅಲ್ಲ ಕಣೋ, ನಿನ್ನ ಮಗಳಂತ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬರೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಹೇಳಬೇಕು. ನೋಡು, ನೀನು ಈ ಥರ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡ. ಹಣ ರೂಪ ಸೌಂದರ್ಯಕ್ಕಿಂತ ಗುಣ ಮುಖ್ಯ ಕಣೋ, ಗುಣ. ಆ ಗುಣ ನಿಮ್ಮಲ್ಲಿ ಜಾಸ್ತಿನೇ ಇದೆ. ಈ ದುಡ್ಡು ಕಾಸು ಇರೋರು ಸೊಸೆಯಾಗಿ ಬರ್ಬೋದು, ಆದರೆ ಮನೆ ಮಗಳ ಥರ ಅವರು ಇರೋದು ಕಷ್ಟ, ತುಂಬ ಕಷ್ಟ. ಅವ್ರ ಜೀವನದ ಲೈಫ್ ಸ್ಟೈಲೇ ಬೇರೆ ಥರ ಇರುತ್ತೆ. ಮತ್ತೆ ಬಂದು ಇಲ್ಲಿ ಬದಲಾವಣೆ ಮಾಡ್ಕೊ ಅಂತಂದರೆ ನಿಜ ಅವರು ಬದಲಾಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಕೆಲವರು ಬದಲಾಗ್ಬೋದು, ಕೆಲವ್ರು ಬದಲಾಗ್ದೇನೂ ಇರ್ಬೋದು. ಅದಕ್ಕೆ ನಾನು ನಿನ್ನ ಮಗಳನ್ನ ನೋಡಿದೆ. ನಿನ್ನ ಮಗಳು ನಮ್ಮ ಮನೆ ಸೊಸೆಯಾಗಬೇಕು ಅಂತ ನಾವು ಮುಂಚೆಯಿಂದನೂ ಅಂದ್ಕೊಂಡಿದ್ದೋ ತಾನೇ. ಆ ಮಾತಿನ ಪ್ರಕಾರ ನಾನು ನಿನ್ನ ಮಗಳನ್ನ ನನ್ನ ಮನೆ ಸೊಸೆ ಮಾಡಿಕೊಂಡೆ ಅಷ್ಟೇ. ಇಷ್ಟೆಲ್ಲ ಐಶ್ವರ್ಯ ನನಗೆ ಬಂದಿರ್ಬೋದು ಇವತ್ತು, ಆದರೆ ನಾನೊಂದು ಕಾಲದಲ್ಲಿ ಕಷ್ಟಪಡ್ತಿದ್ದಾಗ ನನ್ನ ಸಹಾಯಕ್ಕೆ ಬಂದ ನೀನು. ನೀನು ಅವತ್ತು ಮಾಡಿದ ಸಹಾಯದಿಂದನೇ ನಾನು ಇಷ್ಟು ದೊಡ್ಡ ವ್ಯಕ್ತಿಯಾಗೋದಕ್ಕೆ ಸಾಧ್ಯ ಆಗಿದ್ದು. ನೋಡು, ನಮ್ಮಿಬ್ಬರ ಮಧ್ಯೆ ಈ ಹಣ ಶ್ರೀಮಂತಿಕೆ ಇದ್ರೆ ಯಾವತ್ತೂ ಬರಬಾರ್ದು ಕಣೋ. ಅದೆಲ್ಲ ನಮ್ಮಿಬ್ಬರ ಮಧ್ಯೆ ಬಂದರೆ, ಅಥವಾ ನೀನೇನಾದರೂ ಆ ಥರ ಮಾತಾಡಿದ್ರೆ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗುತ್ತೆ ಕಣಪ್ಪ. ನೀನು ಇನ್ನೊಂದು ಸರಿ ಆ ಥರ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡ. ಸರಿ ಸರಿ ಬಿಡು, ನಿಂದು ದೊಡ್ಡ ಮನಸ್ಸು. ಯಾರು ತಾನೇ ಹಿಂಗೆಲ್ಲ ನೆನೆಸ್ಕೋತಾರೆ ಹೇಳು? ದುಡ್ಡು ಕಾಸು ಬಂದಮೇಲೆ ವ್ಯಕ್ತಿಗಳೇ ಬದಲಾಗ್ತಾರೆ ಅಂತ ಕೇಳಿದ್ದೀನಿ ನಾನು. ನೀನು ಇಷ್ಟೆಲ್ಲ ಶ್ರೀಮಂತಿಗೆ ಬಂದ್ರೂ ನೀನು ನನ್ನ ಹಳೆ ಸ್ನೇಹಿತನಾಗಿ ಇದೆಯಲ್ಲ, ಅದು ನನಗೆ ತುಂಬ ಖುಷಿ ಕಣಪ್ಪ. ರೀ ಅಣ್ಣ, ಬನ್ನಿ ಊಟ ಮಾಡೋರಂತೆ. ಎಲ್ಲ ಅಡುಗೆ ರೆಡಿಯಾಗಿದೆ, ಬನ್ನಿ ಊಟ ಮಾಡ್ಕೊಂಬಿಡಿ. ಗಂಗು, ನಮ್ಗೆ ಇಷ್ಟು ಬೇಗ ಊಟ ಬೇಡ. ಗೀತಂಗೆ ಊಟ ಕೊಟ್ಟಿರೋ, ಹಾಗೆ ಬೀಗರು ಊಟ ಮಾಡ್ತಾರ ನೋಡ್ಕೊಡು. ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಆಮೇಲೆ ಊಟ ಮಾಡ್ತೀವಿ. ಹೇಗಿದ್ರು ಸ್ವಾಮಿ ಹೆಂಡತಿ ಎಲ್ಲ ಬರ್ತಿದಾರಲ್ಲ, ಎಲ್ಲ ಒಟ್ಟಿಗೆ ಸೇರಿ ಊಟ ಮಾಡ್ತೀವಿ. ಅಲ್ಲ ರೀ, ನೀವು ಶುಗರ್ ಟ್ಯಾಬ್ಲೆಟ್ ತಗೋಬೇಕಿತ್ತು. ಟೈಮಿಗೆ ಸರಿಯಾಗಿ ಊಟ ಮಾಡಲಿಲ್ಲ ಅಂದರೆ ಹಿಂಗೆ ಹೇಳಿ. ಬನ್ನಿ. ಗೆಳಿಯ, ನಿನಗೆ ಶುಗರ್ ಐತೇನೋ? ಹಾಂ, ಹ್ಞೂ ಕಣೋ, ನನಗೆ ಶುಗರ್ ಬಂದ್ಬಿಟ್ಟಿದೆ ನೋಡೋ. ಅದು ಟ್ಯಾಬ್ಲೆಟ್ಸ್ ತಗೋಬೇಕಲ್ಲ, ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು. ಇಲ್ಲಾಂದರೆ ಏನೋ ಒಂದು ರೀತಿ ಸುಸ್ತಾದಂಗೆ ಆಗುತ್ತೆ. ಏನೋ ಅದು ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು. ಹೌದಾ, ನನಗೆ ಈ ವಿಷಯ ಗೊತ್ತಿರಲಿಲ್ಲಪ್ಪ. ಸರಿ ನಡಿ, ಊಟ ಮಾಡೋಣ ನಡಿ. ಅಯ್ಯೋ, ಸ್ವಾಮಿ ರಮ್ಯ ಇಬ್ಬರು ಬಂದಮೇಲೆ ಆಮೇಲೆ ಊಟಕ್ಕೆ ಬಡಿಸಿದ್ರೆ ಆಯಿತು. ಅವ್ರಿಗೆ ನೀನು ಯಾಕೋ ಕಾಯ್ಕೊಂಡು ಕೂತ್ಕೋತೀಯ? ಬಾ ಬಾ, ಊಟ ಮಾಡೋಣ. ನೋಡಿ ಅಮ್ಮ, ಹೋಗಿ ಊಟಕ್ಕೆ ಬಡಿಸಿರಿ, ನಾವು ಬರ್ತೀವಿ, ಕರ್ಕೊಂಬರ್ತೀನಿ ನಡೀರಿ. ಸರಿ ಅಣ್ಣ, ಆಯಿತು, ಬನ್ನಿ. ಏನೋ ಇದು ಶುಗರ್ ಬಂದೈತೇನೋ ನಿನಗೆ? ಇನ್ನೇನು ಜೀವನ ಪೂರ್ತಿ ಶುಗರ್ ಮಾತ್ರೆ ತಗೊಳ್ಳೋದೇ ಅನ್ನೋ? ಹೌದು ಕಣೋ, ಈ ಶುಗರು BP ಅನ್ನೋದು ವಯಸ್ಸಾದ್ಮೇಲೆ ಬಂದ್ಬಿಡುತ್ತೆ. ಅದು ಬಂದಮೇಲೆ ಮುಗೀತು, ಇನ್ನು ಮಾತ್ರೆ ತಗೊಳ್ಳೋದು. ಏನು ಮಾಡೋಕ್ಕಾಗೋದಿಲ್ಲ. ನಮಗೆಲ್ಲ ಹೋಲಿಸ್ಕೊಂಡ್ರೆ ಈ ಹಳ್ಳಿ ಜೀವನ ಮಾಡ್ತಾರಲ್ಲ, ಅವರೇ ಎಷ್ಟು ಬೆಸ್ಟ್ ಕಣೋ. ಎಷ್ಟು ವಯಸ್ಸಾದ್ರೂ ನಮ್ಮ ತಂದೆನೂ ನೋಡಿದ್ದೀನಿ, ನಮ್ಮ ಅಜ್ಜನೂ ನೋಡಿದ್ದೀನಿ, ಯಾರಿಗೂ ಶುಗರು BP ಏನೂ ಇರಲಿಲ್ಲ. ಅಚ್ಚುಕಟ್ಟಾಗಿ ಮನೇಲಿ ಮಾಡೋ ರಾಗಿ ಮುದ್ದೆ, ಬಿಸಿ ಬಿಸಿ ಸಾಂಬಾರು, ಉಪ್ಸಾರು, ಸೊಪ್ಪು ಅದು ಇದು ಅಂದ್ಕೊಂಡು ಮಾಡ್ಕೊಂಡು ತಿಂತಾಯಿದ್ರು. ಆಗೆಲ್ಲ ಎಲ್ಲಿ ತರಕಾರಿ ಗಿರ್ಕಾರಿ ಏನು ಬೆಳಿತಾನೂ ಇರಲಿಲ್ಲ. ಹೊಲದಲ್ಲಿ ಸಿಗೋ ಸೊಪ್ಪು, ಸಣ್ಣ ಪುಟ್ಟ ತರಕಾರಿಗಳು ಹಾಕ್ಕೊಂಡೇ ಜೀವನ ಮಾಡ್ತಿದ್ರು, ಕಾಳು ಕಡ್ಡಿ ಹಾಕಿ ಸಾಂಬಾರು ಮಾಡ್ಕೊಂಡು. ಈಗ ಹಂಗಲ್ಲಪ್ಪ, ಕಣ್ಣಿಗೆ ಬೇಕಾದಂಥ ಕಲರ್ ತರಕಾರಿಗಳವೆ. ಅಯ್ಯೋ, ಆ ತರಕಾರಿ ನೋಡ್ಬಿಟ್ರೆ ಇಷ್ಟೊಂದು ವೆರೈಟಿ ತರಕಾರಿಗಳು ಇದೆಯಾ ಅನ್ನಿಸ್ಬಿಡುತ್ತೆ ಮಾರ್ಕೆಟ್ಗೆ ಹೋದರೆ. ಆದರೆ ಏನು ಮಾಡೋದು, ಎಲ್ಲ ತರಕಾರಿಗೂ ಅದು ಕಳೆನಾಶಕ, ಇದು ಫಸಲು ಜಾಸ್ತಿ ಬರಲಿ ಅಂತ ಎಲ್ಲದಕ್ಕೂ ಕೆಮಿಕಲ್ಲು ಕಣೋ. ಎಲ್ಲ ಕೆಮಿಕಲಲ್ಲೇ ಬೆಳೀತಾ ಕೂತಾರೆ. ಏನು ಮಾಡೋಕ್ಕಾಗುತ್ತೆ? ಕಾಲ ಹಿಂಗೆ ಬದಲಾಗ್ತಾ ಇದೆ. ಮನುಷ್ಯಂಗೆ ಹಾಗೆ ಆರೋಗ್ಯನೂ ಕೆಡ್ತಾ ಇದೆ, ಕಾಯಿಲೆಗಳು ಜಾಸ್ತಿ ಆಗ್ತವೆ. ಹೌದೌದು, ನೀನು ಹೇಳಿದ್ದು ನಿಜನೇ ಬಿಡು. ಸರಿ ಬಾ, ಮತ್ತೆ ಮೊದಲು ಊಟ ಮಾಡೋಣ ಹೋಗಿ. ಅಪ್ಪ, ಓ ಸ್ವಾಮಿ ರಮ್ಯಾ, ಈಗ ಬಂದ್ರಪ್ಪ? ಬನ್ನಿ ಬನ್ನಿ, ಕುತ್ಕೊಳ್ಳಿ ಬನ್ನಿ. ಅಲ್ಲ, ಬರೋದಕ್ಕೆ ದಾರಿ ಎಲ್ಲ ಗೊತ್ತಾಯ್ತು ತಾನೇ? ಹೆಂಗೆ ಬಂದ್ರಿ? ಆಟೋದಲ್ಲಿ ಬಂದ್ರಾ? ಹ್ಞೂಪ್ಪ, ಆಟೋದಲ್ಲಿ ಬಂದು 500 ರೂಪಾಯಿ ಕೇಳಿದ್ರಪ್ಪ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ. ನಾನು ಯಾಕಪ್ಪ ಅಷ್ಟೆಲ್ಲ ಹೇಳ್ತೀಯಾ, ನಾವು ಹೋದ ಸರಿ ಎಲ್ಲ ಬಂದಿರಲಿಲ್ವಾ? ಅದೆಂಥದ್ದು ಮೀಟ್ರ್ ಹಾಕ್ತಾರಲ್ಲ, ಮೀಟ್ರ್ ಅಂದ್ಬಿಟ್ಟು ಮೀಟ್ರ್ ಹಾಕಿಸ್ಕೊಂಡು ಬಂದು. ಅಯ್ಯೋ, ಏನು ಸುಲಿಗೆ ಮಾಡ್ತಾರೆ ಹಳ್ಳಿ ಜನ ಅಂತ ಅಂದರೆ. ಹಾಂ ಹೌದು ಕಣಪ್ಪ, ಈ ಬೆಂಗಳೂರಲ್ಲಿ ಕೆಲವೊಬ್ರು ಹಾಗೇನೇನೆ. ಎಲ್ಲರೂ ಹಾಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಬ್ರು ಹಂಗೆ ಮಾಡ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಅಲ್ಲ ಕಣ್ ಸ್ವಾಮಿ, ಒಂದು ಫೋನ್ ಮಾಡ್ಬೇಕು ತಾನೆ, ನಮ್ಮ ಡ್ರೈವರ್ ಹುಡ್ಕೊಂಡು ಕಳಿಸ್ಕೊಡ್ತಿದ್ದೆ ನಾನು. ಬಸ್ ಸ್ಟ್ಯಾಂಡಿಂದ ಆರಾಮಾಗಿ ಕರ್ಕೊಬರೋರಪ್ಪ.
ಅಯ್ಯೋ ನೀವು ಹೇಳ್ತೀರಪ್ಪ, ನಾನು ಹೇಳಿದೆ ಫೋನ್ ಮಾಡೋಣ ಕಣ್ರಿ, ಕಾರ್ಗಳಿದಾವೆ ಕಳಿಸ್ಕೊಡ್ತಾರೆ ಅಂತ. ಇವ್ರು ನಮ್ಮನೆಯವ್ರು ಕೇಳಬೇಕಲ್ಲ, ಕೇಳಲೇ ಇಲ್ಲ ನನ್ನ ಮಾತು. ರಮ್ಯಾ ಸುಮ್ಮನಿರು. ಅಯ್ಯೋ ಮಾವ ಹಂಗೇನಿಲ್ಲ, ಅಂದ್ರೆ ಬರ್ತಾ ಇದ್ವಲ್ಲ ಆಟೋಗಳೇ ಬರ್ತಾವಲ್ಲ, ಸುಮ್ಮನೆ ಯಾಕೆ ನಿಮ್ಗೆ ತೊಂದರೆ ಕೊಡೋದು ಅಂತ ಹೇಳ್ಬಿಟ್ಟು ಆಟೋದಲ್ಲೇ ಬಂದು, ಏನು ತೊಂದರೆ ಆಗಲಿಲ್ಲ ಬಿಡಿ. ಅಯ್ಯೋ ಬೇಕಾದಷ್ಟು ಆಟೋಗಳು ಇರ್ತವೆ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಪ್ಪ ಹೆಂಗಿದ್ದೀನಿ, ಆರಾಮಾಗಿದ್ದೀನಿ ಅಂತ ಅನಿಸ್ತದೆ ಅಲ್ವಾ? ಹಂಗೇನೋ ಡೌಟ್ ಇತ್ತು ಅಂದ್ರೆ ನಿಮ್ಮ ಅಪ್ಪಂಗೆ ಕೇಳು, ನಾನು ಹೆಂಗಿದ್ದೀನಿ ಅಂತ ಅವನೇ ಹೇಳ್ತಾನೆ. ಸರಿ ಬಿಡಿ ಅಂಕಲ್, ನೋಡಿದ್ರೆ ಗೊತ್ತಾಗುತ್ತಲ್ವಾ. ರೀ ಸ್ವಾಮಿ, ರಮ್ಯಾ ಯಾವಾಗ ಬಂದ್ರಿ? ಇನ್ನು ಈಗಿನ ಬಂದು ಆಂಟಿ. ಚೆನ್ನಾಗಿದ್ದೀರಾ? ಗೀತಾ ಹೇಗಿದ್ದಾಳೆ? ಗೀತಾ ಚೆನ್ನಾಗಿದ್ದಾಳಾ? ಹ್ಞೂ ನಮ್ಮ ಚೆನ್ನಾಗಿದ್ದಾರೆ. ಊಟ ಕೊಟ್ಟಿದ್ದೀನಿ, ಗೀತಂಗೆ ಊಟ ಮಾಡ್ತಿದ್ದಾಳೆ. ಪಾಪನ ನಿಮ್ಮ ಅತ್ತೆಯವ್ರು ಇಟ್ಕೊಂಡಿದ್ರು, ಹಾಗಾಗಿ ನಾನು ಇವ್ರಿಗೆ ಊಟಕ್ಕೆ ಬಡಿಸ್ಬಿಡೋಣ ಅಂತ ಬಂದೆ. ಬನ್ನಿ ಬನ್ನಿ, ಕೈ ತೊಳ್ಕೊಳ್ಳಿ, ಬನ್ನಿ ಊಟ ಮಾಡೋರಂತೆ. ಏನು ತೊಂದರೆ ಆಗಲಿಲ್ಲ ತಾನೇ? ಆರಾಮಾಗಿ ಬಂದ್ರಿ ಅಲ್ವಾ? ಹ್ಞೂ ಅಮ್ಮ, ಆರಾಮಾಗಿ ಬಂದು, ಏನು ತೊಂದರೆ ಆಗಲಿಲ್ಲ. ಸರಿ ಸರಿ, ಬನ್ನಿ. ನೀವು ಬರಲಿ ಅಂತಾನೆ ನಮ್ಮನೆಯವರು ಮತ್ತೆ ಅಣ್ಣವರು ಕಾಯ್ಕೊಂಡಿದ್ರು ಊಟ ಮಾಡಿದೆ. ನಾನು ಇವಾಗ ಬಲವಂತ ಮಾಡಿ, ಅಂದರೆ ನಮ್ಮನೆಯವರು ಸ್ವಲ್ಪ ಟ್ಯಾಬ್ಲೆಟ್ಸ್ ತಗೋಬೇಕಾ, ಹಾಗಾಗಿ ಊಟ ಅವರು ತಡ ಮಾಡಲ್ಲ, ಯಾವತ್ತೂ ಟೈಮಿಗೆ ಸರಿಯಾಗಿ ಊಟ ಮಾಡ್ತಾರೆ. ಅವ್ರು ಬಂದಮೇಲೆ ನಾನೇ ಊಟಕ್ಕೆ ಕೊಡ್ತೀನಿ ಬನ್ನಿ ಅಂತ ಅಂದೆ. ಹಾಗಾಗಿ ಇವಾಗ ಊಟಕ್ಕೆ ಬರಬೇಕಾಗಿತ್ತು, ಅಷ್ಟರಲ್ಲಿ ನೀವು ಬಂದ್ರಿ. ಬನ್ನಿ, ಒಳ್ಳೇದಾಯ್ತು, ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋರಂತೆ. ಹೋಗಿ ಕೈ ಕಾಲು ತೊಳ್ಕೊಂಬನ್ನಿ. ಅಪ್ಪ ದೂರದಿಂದ ಬಂದಿದ್ದೀರಾ, ತುಂಬ ಸುಸ್ತಾಗಿರುತ್ತೆ ಅನ್ಸುತ್ತೆ ನಿಮಗೂ. ಹಾಂ ಹೌದಂಟಿ. ಅಯ್ಯೋ ಈ ಬಿಸಿಲಲ್ಲಿ ಆ ಬಸ್ಸು ರಶ್ಶು. ಅಯ್ಯೋ ಜನ ಎಲ್ಲಿಗೆ ಹೋಗ್ತಾರೋ ಅಷ್ಟು ಜನ ಗೊತ್ತಿಲ್ಲ ಆಂಟಿ, ಸಿಕ್ಕಾಬಟ್ಟೆ ಜನ. ಸದ್ಯಕ್ಕೆ ನನಗೆ ಹೆಂಗೋ ಸೀಟ್ ಸಿಕ್ಕಿತ್ತು, ನಮ್ಮ ಮನೆಯವ್ರಿಗೆ ಸೀಟ್ ಸಿಗಲಿಲ್ಲ, ಅವ್ರು ಅಲ್ಲಿಂದನೂ ನಿಂತ್ಕೊಂಡೇ ಬಂದರು. ಅಯ್ಯೋ ಹೌದೇನಪ್ಪ, ಅಲ್ಲ ಒಂದು ಮಾತು ಹೇಳಿದ್ರೆ ಅತ್ತಾಗಿ ನಾವೇ ಕಾರ್ ಕಳಿಸ್ಕೊಡ್ತಿದ್ದೋ. ಛೇ ಹಿಂಗಾಗೋಯ್ತಲ್ಲ. ಇನ್ನೊಂದ್ಸರಿ ಏನಾದರೂ ಆ ಥರ ಇತ್ತು ಅಂತಂದರೆ ನನಗೆ ಹೇಳಪ್ಪ, ನಮ್ಮ ಡ್ರೈವರ್ ಆರಾಮಾಗಿ ಮನೆಯಲ್ಲಿ ಇರ್ತಾನೆ, ಒಬ್ಬ ಕಳಿಸ್ಕೊಡ್ತೀನಿ, ಕರ್ಕೊಂಬರ್ತಾರೆ, ಅದೇನು ತೊಂದರೆ ಇಲ್ಲ. ಅಯ್ಯೋ ಅದೆಲ್ಲ ಏನಿಲ್ಲ ಬಿಡಿ, ನಮಗೆ ಈ ಬಸ್ಸಲ್ಲೆಲ್ಲ ಓಡಾಡಿ ರೂಢಿ ಐತೆ, ಏನಾಗಲ್ಲ. ಒಂದೊಂದ್ಸರಿ ಹಿಂಗೆ ರಶ್ ಇರುತ್ತೆ. ನಾವು ಬಂದ್ವಲ್ಲ, ನಾವು ಬಂದಾಗ ಆರಾಮಾಗಿ ಬಂದು ಬಸ್ ಖಾಲಿನೇ ಇತ್ತು. ಒಂದೊಂದು ಟೈಮ್ ಹಂಗೆ ರಶ್ ಆಗಿಬಿಡುತ್ತೆ, ಏನು ಮಾಡೋದು ನೋಡಿ, ಹಿಂಗಾಗ್ಬಿಡುತ್ತೆ ಪರಿಸ್ಥಿತಿ ಒಂದೊಂದ್ಸರಿ. ಸರಿ ನಡೀರಿ, ಊಟ ಮಾಡೋರಂತೆ ನಡೀರಿ. ಬಾರೋ ಗೆಳೆಯ, ಊಟ ಮಾಡುವಂತೆ. ಸರಿ ಹಾಗಿದ್ರೆ ಬನ್ನಿ, ನಾನು ಡೈನಿಂಗ್ ಟೇಬಲ್ ಎಲ್ಲ ಊಟಕ್ಕೆ ಬಡಿಸೋದಕ್ಕೆ ರೆಡಿ ಮಾಡ್ತೀನಿ. ಬನ್ನಿ ರಮ್ಯಾ, ಬರಮ್ಮ, ಬಾತ್ರೂಮು ಈ ಕಡೆ ಇದೆ, ಹೋಗಿ ಕೈ ಕಾಲು ತೊಳ್ಕೊಂಬನ್ನಿ. ಊಟ ಮಾಡ್ಕೊಂಬಿಟ್ಟು ಆಮೇಲೆ ಹೋಗಿ ಗೀತನ ಮಾತಾಡ್ಸಿರಂತೆ. ಗೀತನನ್ನು ತುಂಬ ಸರಿ ಕೇಳಿದ್ಲು, ಎಲ್ಲಿ ಅಮ್ಮ ಅಣ್ಣ ಮತ್ತೆ ಅದಕ್ಕೆ ಬರ್ತೀನಿ ಅಂತ ಅಂದರು, ಎಲ್ಲಿದ್ದಾರೆ, ಬಂದ್ರ ಅಂತವ. ಹೌದಾ, ಸರಿ ಅಮ್ಮ, ಆಯಿತು. ಊಟ ಮಾಡಿಕೊಂಡೆ ಆಮೇಲೆ ಹೋಗಿ ಮಾತಾಡಿಸ್ತೀವಿ. ಏ ರಮ್ಯಾ, ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವ ನಿನಗೆ? ಅಲ್ಲ, ಅವರು ಕಾರ್ ಕಳಿಸ್ತೀನಿ ಅಂತ ಹೇಳಿದ್ದು ಅವರು ಮಾನವೀಯತೆ. ನೀನು ಅಯ್ಯೋ ನೀವು ಕಾರ್ ಕಳಿಸ್ಲೇಬೇಕಾಗಿತ್ತು, ಅಯ್ಯೋ ಇವರೇ ಕೇಳಲಿಲ್ಲ ಅನ್ನೋ ಥರ ಮಾತಾಡ್ತೀಯಲ್ಲ. ಅಲ್ಲ, ಅವ್ರ ಮುಂದೆ ನಾವು ಅಜೀಬ್ ಆಗಲ್ವೇನೆ? ಯಾಕೆ ಈ ಥರ ಮರ್ಯಾದೆ ಕಳೆಯೋ ಕೆಲಸ ಮಾಡ್ತೀಯ ನೀನು? ಸುಮ್ಮನೆ ಇರೋಕ್ಕಾಗಲ್ವ ನಿನಗೆ? ಅಯ್ಯೋ ಇದೊಳ್ಳೆ ಸರಿ ಹೋಯ್ತ್ರಿ. ಅಲ್ಲ ನಾನೇನಾದರೂ ಹೇಳಿದ್ನ ನೀವು ಕಾರ್ ಕಳಿಸ್ಕೊಡ್ಬೇಕಿತ್ತು ಅಂತ? ಅವ್ರು ತಾನೇ ಹೇಳಿದ್ದು. ಅಲ್ಲ ನೀವು ಒಂದು ಮಾತು ಹೇಳಿದರೆ ನಾನೇ ಕಾರ್ ಕಳಿಸ್ಕೊಡ್ತೀನಿ ಅಂತ. ನೋಡಿ, ಅವರೇ ಕಳಿಸ್ಕೊಡೋದಕ್ಕೆ ರೆಡಿ ಇದ್ರೂ ನಿಮಗೆ ಜಂಬ ಜಾಸ್ತಿ. ಅದೇನಪ್ಪ ನಿಮ್ಮ ಬುದ್ಧಿ. ಲೇ ರಮ್ಯಾ, ನಾನು ನಿನಗೆ ಅದನ್ನೇ ಹೇಳೋದು. ನಿನ್ಗೆ ಯಾವಾಗ ಬುದ್ಧಿ ಬರೋದು? ಇನ್ನೂ ನಿನ್ಗೆ ಬುದ್ಧಿ ಬಂದಿಲ್ವಲ್ಲ? ಅಲ್ಲ, ಅದಕ್ಕೆ ಜಂಬ ಅಂತ ಅನ್ನಲ್ಲ ಕಣೆ, ಸ್ವಾಭಿಮಾನ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸ್ವಾಭಿಮಾನ ಅದು. ನಮ್ಮ ಮನೆ ಮಗಳನ್ನ ಈ ಮನೆಗೆ ಸೊಸೆಯಾಗಿ ಕಳಿಸ್ಕೊಟ್ಟಿದ್ದೀವಿ, ಹಾಗನ್ಬಿಟ್ಟು ನಮಗೆ ಇದೆಲ್ಲ ಇಷ್ಟ ಆಗಲ್ಲಪ್ಪ. ನನಗಾಗ್ಲಿ ನಮ್ಮಮ್ಮ ಅಪ್ಪಂಗಾಗ್ಲಿ ಯಾರನ್ನೂ ಆ ಥರ ಆಸೆ ಮಾಡೋವಂಥ ಜನಗಳೇ ಅಲ್ಲ ನಾವು. ಯಾಕೆ ಈಗ ಆಟೋದಲ್ಲಿ ಬಂದ್ವಲ್ಲ, ಏನು ತೊಂದರೆ ಆಯಿತು? ಆರಾಮಾಗಿ ಮನೆ ಬಾಗಿಲು ತಂದು ನಿಲ್ಲಿಸ್ಬಿಟ್ಟು ಹೋದ ತಾನೇ? ಏನು ತೊಂದರೆ ಆಯಿತು ನಿನಗೆ? ಏನು ತೊಂದರೆ ಆಗಲಿಲ್ಲಪ್ಪ, ಏನೂ ಆಗಲಿಲ್ಲ. ಅದೇನೋ ನಾವು ಒಳ್ಳೇದಕ್ಕೆ ಹೇಳೋಕ್ಕೋದ್ರೆ ನಿಮಗೆ ಆ ಥರ ಅನಿಸುತ್ತೆ. ಅಲ್ಲ, ಕಾರಲ್ಲಿ ಎ ಸಿ ಹಾಕ್ಕೊಂಡು ಜುಮ್ ಅಂತ ಬಂದಿದ್ರೆ ಎಷ್ಟು ಚೆನ್ನಾಗಿರೋದು. ನೀವಂತೂ ಕಾರ್ ತಗೊಳ್ಳಲ್ಲ. ನೀವು ಕಾರ್ ತಗೊಳ್ಳೋ ಅಷ್ಟೊತ್ತಿಗೆ ನಾನೇನು ಹಣ್ಣು ಮುದುಕಿಯಾಗಿರ್ತೀನೋ ಏನೋ. ಹೆಂಗೋ ನಮ್ಮ ಗೀತಾ ದೊಡ್ಡ ಮನೆ ಸೊಸೆಯಾಗಿರೋದ್ರಿಂದ ಅವ್ರ ಮನೆ ಕಾರಲ್ಲೇ ಒಂದಷ್ಟು ಜುಮ್ ಅಂತ ಓಡಾಡ್ಕೊಂಡಿರೋಣ ಅಂತ ಅಂದರೆ ಅದಕ್ಕೂ ಬಿಡೋದಿಲ್ಲ ನೀವು, ಅದಕ್ಕೂ ಕಲ್ಲು ಹಾಕ್ತೀರಾ. ರಮ್ಯಾ, ಸ್ವಾಮಿ ಬಾರಪ್ಪ, ಬನ್ನಿ, ಲೇಟ್ ಆಗುತ್ತೆ, ಊಟ ಮಾಡ್ಕೊಳ್ಳಿ. ಹಾ ಹಾ ಅಮ್ಮ ಬಂದು. ನೋಡು, ಬಂದ ಕಡೆನೂ ಈ ಥರ ಎಲ್ಲ ಆಡಕ್ಕೆ ಹೋಗ್ಬೇಡ, ಸ್ವಲ್ಪ ಡೀಸೆಂಟಾಗಿ ಇರೋದು ಕಲಿ. ಬಾ, ಊಟ ಮಾಡುವಂತೆ. ಸರಿ ನಡೀರಿ, ಬರ್ತೀನಿ. ಇವರಂತೂ ಬಳಸ್ಕೊಳ್ಳಲ್ಲ, ನನಗೂ ಬಳಸ್ಕೊಳಕ್ಕೆ ಬಿಡೋದಿಲ್ಲ. ಏನು ಜನನೋ ಏನೋ, ಸ್ವಲ್ಪನೂ ಬುದ್ಧಿನೇ ಇಲ್ಲ. ಇವ್ರಿಗೆ ಬುದ್ಧಿ ಇಲ್ಲ, ನನಗೆ ಹೇಳಕ್ಕೆ ಬರ್ತಾರೆ, ಬಿದ್ದಿ ಯಾವಾಗ ಕಲಿತೀಯ ನೀನು ಅಂತವ. ಇನ್ನು ಏನು ಯೋಚನೆ ಮಾಡ್ತಾ ಇದೀಯ ಅಲ್ಲೇ ನಿಂತ್ಕೊಂಡು? ಬಾ. ಹಾಂ ಬರ್ತೀನಿ, ನಡೀರಿ. ಈ ಮನೆ ನೋಡಪ್ಪ, ಈ ಮನೆ ಎಷ್ಟು ಚೆನ್ನಾಗೈತೆ. ಎತ್ತಾಗ ನೋಡಿದ್ರು ಬೆಳಕು, ಫರ್ನಿಚರ್ಸು. ಫಿಲಮಲ್ಲೆಲ್ಲ ಈ ಥರ ನೋಡ್ತಾ ಇದ್ದೆ. ಈಗ ನಮ್ಮ ಗೀತನ ಮನೆ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಒಂಥರ ಹೆಮ್ಮೆ ಆಗುತ್ತೆ. ಹೇಗಾದರೂ ಮಾಡಿ ಒಂದು ವಾರ ಗೀತನ ವಾಪಸ್ ಊರಿಗೆ ಕರ್ಕೊಂಡು ಹೋಗೋವರೆಗೂ ನಾನು ಇಲ್ಲೇ ಇರಬೇಕಲ್ಲ. ನನ್ನ ಗಂಡ ಇರಕ್ಕೆ ಬಿಡ್ತಾರಾ? ಖಂಡಿತ ಇಲ್ಲ.
ಈಗಾಗಲೇ ಅಂಗಡಿ ಮುಚ್ಚಿದೀವಿ ಅಂತ ಹೇಳಿ 100 ಸರಿ ಹೇಳ್ಕೊಂಬಂದ್ರು ಬರೋ ದಾರಿಲಿ. ಅಯ್ಯೋ ಅಂಗಡಿ ಮುಚ್ಚಬೇಕಾಯ್ತು, ಹಿಂಗೋ ಗೀತನ ಅಲ್ಲೇ ಕರ್ಕೊಂಡೋಗಿದ್ರೆ ಅಂಗಡಿ ವ್ಯಾಪಾರ ಆಗ್ತಿತ್ತು, ಅದು ಇದು ಅಂತವ. ಈ ಅಪ್ಪ ಇರಲ್ಲ ಬಿಡು, ನಾನೇ ಏನಾದರೂ ಪ್ಲ್ಯಾನ್ ಮಾಡಿ ಇಲ್ಲೇ ಉಳ್ಕೋಬೇಕು ನಮ್ಮ ಅತ್ತೆ ಜೊತೆನಲ್ಲಿ. ಹಂಗಾದಾಗ ನೋಡಪ್ಪ, ಹೆಂಗೋ ಜಮ್ಮಂತ ಒಂದು 4-5 ದಿನ ಆರಾಮಾಗಿ ಇದೇ ಮನೇಲಿದ್ದು ಹೊರಗಡೆ ಹೋಗಿ ಶಾಪಿಂಗು ಮಾಡ್ಕೊಂಡು ಬರ್ಬೋದಲ್ವಾ. ಏನಾದ್ರು ಒಂದು ನೆವ ಹಾಕ್ಕೊಂಡು ಶಾಪಿಂಗು ಹೋಗ್ಬಿಟ್ಟು ಬಂದ್ಬಿಡ್ಬೋದು. ಹೆಂಗೆ ನನ್ನ ಐಡಿಯಾ? ಏನಾದರೂ ಮಾಡ್ಬೇಕಲ್ಲ. ಬಾರೆ ರಮ್ಯಾ, ಅಲ್ಲೇ ನಿಂತ್ಕೊಂಡು ಏನ್ ಮಾಡ್ತಿದೀಯಾ? ಹಾ ಬಂದೆ ರೀ, ಬಂದೆ.